ಸಂಕ್ರಾಂತಿ ಹಬ್ಬ ಪ್ರಾರಂಭ ಆಗ್ತಾ ಇದೆ. ಅದರಲ್ಲೂ ಮಕರ ರಾಶಿಗೆ ಸೂರ್ಯನ ಪ್ರವೇಶದಿಂದ ಸಾಕಷ್ಟು ಬದಲಾವಣೆ ಸಹ ಆಗುತ್ತೆ. ಆದರೆ ಪ್ರತಿ ತಿಂಗಳು ಸಹ ಸೂರ್ಯ ಒಂದೊಂದು ರಾಶಿಗೆ ತನ್ನ ಪಥವನ್ನು ಚಲಾಯಿಸ್ತಾನೆ ಇರ್ತಾನೆ. ಆದರೆ ಈ ಮಕರ ರಾಶಿಗೆ ಈ ಸಂಕ್ರಾಂತಿ ಟೈಮಲ್ಲಿ ಸೂರ್ಯನ ಬದಲಾವಣೆ ಏನಕ್ಕಾಗುತ್ತೆ? ಅದೇ ರೀತಿಯಾಗಿ ಈ ಸಂಕ್ರಾಂತಿಲಿ 12 ರಾಶಿಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಅದರಲ್ಲೂ ಈ 2026ರಲ್ಲಿ 12 ರಾಶಿಗಳಿಗೆ ಭವಿಷ್ಯ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನು ಸಹ ತಿಳಿಸ್ಕೊಡೋಕೆ ಅಂತ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ಜ್ಯೋತಿಷಿಗಳಾದಂತಹ ಶ್ರೀಮತಿ ಮಿತಾ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮ್ಯಾಮ್, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಸಂಕ್ರಾಂತಿ ಹಬ್ಬ ಪ್ರಾರಂಭ ಆಗ್ತಾ ಇದೆ. ಇನ್ನೆರಡು ದಿನ ಏನೋ ಇದೆ ಅಷ್ಟೇ. ಈ ಸಮಯದಲ್ಲಿ ಇರುವಂತಹ 12 ರಾಶಿಗಳಿಗೆ ಭವಿಷ್ಯ ಯಾವ ರೀತಿ ಇದೆ ನೋಡಿ, ಫಸ್ಟ್ಗೆ ಎಲ್ರಿಗೂ, ಯಾಕಂದರೆ ಇವತ್ತಿಂದನೇ ಹಬ್ಬದ ಒಂದು ಕಡೆ ನಾಡಿನ ಎಲ್ಲ ಕಡೆ ಹರಡಿದೆ. ಅದೇ ರೀತಿ ಈ 3 ದಿನ ಸಂಕ್ರಾಂತಿ ಹಬ್ಬವನ್ನು ಏನು ಆಚರಿಸ್ತೀವಿ, ಅದಕ್ಕೆ ಎಲ್ರಿಗೂ ಸಮಸ್ತ ನಾಡಿನ ಕನ್ನಡದ ಜನತೆಗೆ ಹಾಗೂ ಸಮಸ್ತ ಜನತೆಗೆ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಹಬ್ಬವನ್ನು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಮಕರ ಸಂಕ್ರಾಂತಿ ಅಂತ ಹೇಳ್ತಾ ಬರ್ತೀವಿ. ಸೊ ಈ ಸಂಕ್ರಾಂತಿಯ ಇದು ವರ್ಷದ ಮೊದಲನೆಯ ಒಂದು ಹಬ್ಬ ಆಗಿದೆ. ಅಂದರೆ ಈ ವರ್ಷದ ಜನವರಿ ತಿಂಗಳಲ್ಲಿ ಬರುವಂತಹ ಮೊದಲ ಹಬ್ಬವಾಗಿದೆ. ಹಾಗಾಗಿ ಮತ್ತು ಇದು ತುಂಬ ಜನಕ್ಕೆ ಖುಷಿ ಅನ್ನೋದಕ್ಕಿಂತ ರೈತರಿಗೆ, ಅಂದರೆ ಕೃಷಿಕರಿಗೆ ತುಂಬ ಖುಷಿ ಕೊಡುವಂಥ ಒಂದು ಹಬ್ಬ. ಯಾಕಂದರೆ ಹಿಂದಿನ ಕಾಲದಿಂದ ಕೂಡ ಇದು ರೈತರ ಒಂದು ಹಬ್ಬವಾಗಿ ನಾವು ವಿಶೇಷವಾಗಿ ಮಾಡ್ತಕ್ಕಂಥ ಒಂದು ಹಬ್ಬ ಆಗಿರುತ್ತೆ. ಏನಪ್ಪ ಇದ್ರ ವಿಶೇಷ ಅಂತಂದರೆ ಏನಿಲ್ಲ, ಇವಾಗ ನೋಡಿ, ಈ ಸಿಟಿಯಲ್ಲೆಲ್ಲ ನಾವೇನು ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾಡ್ತೀವಿ. ವರ್ಷ ಪೂರ್ತಿ ನಾವೇನು ಸಂಪಾದನೆ ಮಾಡಿರ್ತೀವಿ, ನಾವೇನು ಗಳಿಸಿರ್ತೀವಿ, ಅದೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಅದರಲ್ಲೂ ಈಗಿನ ಒಂದು ಜನ್ರೇಷನಲ್ಲಿ ಆಡಂಬರದ ಒಂದು ಹಬ್ಬ ಆಗಿಬಿಟ್ಟಿದೆ ಅದು ಕೂಡ. ಯಾಕಂದರೆ ಈ ಹಬ್ಬದಲ್ಲಿ ನಮ್ಮ ಒಡವೆ, ವಸ್ತ್ರ, ದುಡ್ಡುಗಳನ್ನ ಪ್ರದರ್ಶನಕ್ಕೆ ಇಟ್ಟು ಮಾಡೋವಂಥ ಒಂದು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಆಗಿದೆ. ಆದರೆ ಇದು ಈ ಹಳ್ಳಿಯಲ್ಲಿ ರೈತಾಪಿ ಜನಗಳಿಗೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಅವ್ರು ಏನೆಲ್ಲ ಬೆಳೆದಿರ್ತಾರೆ, ಸಿರಿ ಸಂಪತ್ತು ಧಾನ್ಯಗಳನ್ನ ಅವರು ಮಹಾಲಕ್ಷ್ಮಿಯ ಒಂದು ರೂಪದಲ್ಲಿ ನೋಡ್ತಾರೆ ಮನೆಗೆ. ಯಾಕಂದರೆ ಅವ್ರಿಗೆ ಲಕ್ಷ್ಮಿ ಇರೋದೇ ಅದರಲ್ಲಿ. ಅವರು ಖುಷಿ ಪಡೋದೇ, ಅವರು ಯಾವುದೇ ಒಂದು ದುಡ್ಡು ಕಾಸಿಗೋಸ್ಕರ ಅವರು ಖುಷಿ ಪಡೋದಿಲ್ಲ. ವರ್ಷ ಪೂರ್ತಿ ಬೆವರು ಸುರಿಸಿ ದುಡಿಮೆಯನ್ನು ಮಾಡ್ತಾರೆ. ಅದು ಅವ್ರಿಗೆ ಈ ಸಿರಿ ಧಾನ್ಯಗಳಲ್ಲಿ ಬಂದಿದ ತಕ್ಷಣ ಅದೇ ಅವ್ರಿಗೆ ದೊಡ್ಡ ಸಂಪತ್ತಾಗಿ ಅದನ್ನೆಲ್ಲ ಒಟ್ಟಿಗೆ ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಜೊತೆಗೆ ಮನೆಯಲ್ಲಿ ಇರ್ತಕ್ಕಂತಹ ಹಸುಗಳಿಗೆ ತುಂಬ ಮುಖ್ಯವಾಗಿ ಪೂಜೆ ಮಾಡ್ತಾರೆ. ಏನಕ್ಕಪ್ಪ ಅಂತಂದರೆ, ಏನಕ್ಕೆ ಈ ಸಂಕ್ರಾಂತಿ ಹಬ್ಬದ ದಿನ ಹಸುಗಳನ್ನೆಲ್ಲ ತುಂಬ ಅಲಂಕಾರ ಮಾಡಿ ಅದಕ್ಕೆ ಆ ಹಸುಗಳಿಗೆ ಏನು ಬೇಕು, ಒಳ್ಳೆ ಒಂದು ಬಟ್ಟೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಹಸುಗೆ ಕಲರ್ ಮಾಡೋದು ಮತ್ತು ಅದಕ್ಕೆ ಬಲೂನ್ ಕಟ್ಟೋದು, ಆ ಒಂದು ಖುಷಿಯಾಗಿ ಅದನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಹಸುಗಳಿಗೆಲ್ಲ ಈ ಗೆಣಸು ಏನಿರುತ್ತೆ, ಗೆಣಸು, ಅವರೆಕಾಯಿ, ಕಡಲೆಕಾಯಿಯನ್ನು ಬೇಯಿಸ್ಬಿಟ್ಟು ಹಸುಗಳಿಗೆ ತಿನ್ನಿಸ್ತಾರೆ. ಮತ್ತು ಹಸುಗೆ ಅಂತಲೇ ಪೊಂಗಲ್ಲು ಅದನ್ನು ಕೂಡ ಮಾಡಿ, ಇವತ್ತು ಬೆಲ್ಲ ಮತ್ತು ಅಕ್ಕಿಯಿಂದ ಮಾಡ್ತಕ್ಕಂಥ ಪೊಂಗಲ್ನ ಕೂಡ ಹಸುಗೆ ತಿನ್ನಿಸಿ ಹಸುವನ್ನು ತುಂಬ ಭಕ್ತಿಯಿಂದ ಕೂಡ ಪೂಜೆ ಮಾಡಿ ಇವತ್ತು ಆ ಒಂದು ಕೊಟ್ಟಿಗೆಗೆಲ್ಲ ಬರೆ ಮಾಡ್ಕೊಳ್ತಾರೆ. ಯಾಕಂದರೆ ಲಕ್ಷ್ಮಿ ಮತ್ತೆ ಹೊಸದಾಗಿ ನಮ್ಮ ಮನೆಗೆ ಬರಲಿ ಅನ್ನೋ ಒಂದು ರೂಪದಲ್ಲಿ. ಏನಕ್ಕೆ ಹಸುಗೂ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತಂದರೆ, ವರ್ಷ ಪೂರ್ತಿ ಈ ರೈತರ ಜೊತೆ ಹಸು ಕೂಡ ಅಷ್ಟೇ ದುಡಿಮೆಯಲ್ಲಿ ಪಾಲ್ಗೊಳ್ಳುತ್ತೆ. ಅಂದರೆ ಇವರು ಒಂದು ಕೆಲಸ ಮಾಡಿದ್ರೆ ಅದು 10 ಪಟ್ಟು ಇವ್ರಿಗೆ ಸಾಥ್ ಕೊಡ್ತಾರೆ ಅಂತ ಏನು ಹೇಳ್ತೀವಿ, ಆ ರೈತರಿಗೆ ಹಸುಗಳು ಸಾಥ್ ಕೊಡ್ತಾ ಹೋಗ್ತವೆ. ಹಾಗಾಗಿ ಭಕ್ತಿಯಿಂದ ಇವತ್ತು ಅವ್ರಿಗೋಸ್ಕರ ಅವರ ಅನ್ನವನ್ನು, ಅವರ ದುಡ್ದಿದ್ದ ಏನು ಸಿರಿ ಸಂಪತ್ತು ಧಾನ್ಯಗಳನ್ನ ಅವರು ಕಣ್ಣಿಂದ ನೋಡಬೇಕು ಅಂತಂದರೆ ಅದಕ್ಕೆ ಮುಖ್ಯ ಕಾರಣವೂ ಹಸು ಆಗಿರುತ್ತೆ. ಹಾಗಾಗಿ ಭೂಮಿಗೆ ಪೂಜೆ, ಭೂಮಿ ತಾಯಿ ಕೂಡ ಇದರಲ್ಲಿ ಪಾಲ್ಗೊಳ್ತಾಳೆ. ಹಾಗಾಗಿ ಹಸುಗೆ, ಪ್ರಕೃತಿಗೆ ಪೂಜೆ ಮಾಡುವಂಥ ಒಂದು ದಿನನೇ ಸಂಕ್ರಾಂತಿ ಹಬ್ಬ ಆಗಿರುತ್ತೆ. ಸೊ ಹಾಗಾಗಿ ಈ ಹಬ್ಬದ ಕರೆಕ್ಟ್ ವಿಶೇಷ ಆಚರಣೆ, ಈ ಹಬ್ಬದ ಆಚರಣೆ ಇದೇ ಇರುತ್ತೆ. ಇದೇ ರೀತಿ ನಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಇದು ಏನಾಗಿದೆ, ಈ ಸಿಟಿ ಪಟ್ಟಣಗಳಲ್ಲೆಲ್ಲ ಏನಾಗ್ಬಿಟ್ಟಿದೆ, ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಆಚರಿಸೋದು, ಎಳ್ಳು ಬೆಲ್ಲ ಮಾಡೋದು,
ಅದನ್ನು ತಗೊಂಡೋಗಿ ಬೇರೆಯವ್ರ ಮನೆಗೆಲ್ಲ ಕೊಟ್ಟು, ಅಂದರೆ ಗೊತ್ತಿರೋ ಸಂಬಂಧಿಕರ ಮನೆಗೆ, ಫ್ರೆಂಡ್ಸ್ ಮನೆಗೆ ಕೊಟ್ಟು ಅದೇ ಒಂದು ದೊಡ್ಡ ಇದ್ರ ಥರ ಮಾಡ್ತಿರ್ತಾರೆ. ಇದು ಆಡಂಬರದ ಒಂದು ಹಬ್ಬ ಆಗಿರುತ್ತೆ. ಆದರೆ ಹಳ್ಳಿ ಜೀವನದಲ್ಲಿ ಇದನ್ನು ಇವತ್ತಿಗೂ ಕೂಡ ತುಂಬ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಅವರು ಬೆಳೆದಿರ್ತಕ್ಕಂಥ ಸಿರಿ ಧಾನ್ಯ ಸಂಪತ್ತುಗಳನ್ನ ದೇವ್ರ ರೂಪದಲ್ಲಿ ನೋಡಿ ಪೂಜೆ ಮಾಡ್ತಾರೆ. ಬಟ್ ಇದು ನಿಜವಾದ ಒಂದು ಭಕ್ತಿ ಅಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸೂರ್ಯನ ಒಂದು ಬದಲಾವಣೆ ಆಗುತ್ತೆ, ಜೊತೆಗೆ ಅವರು ಬೆಳೆದಿರೋ ಸಿರಿ ಧಾನ್ಯ ಕೂಡ ಅವ್ರ ಮನೆ ಸೇರ್ಕೊಳ್ಳುತ್ತೆ. ಮತ್ತು ಈ ಲಕ್ಷ್ಮಿ ಅನ್ನೋದು ಏನಿರುತ್ತೆ ಅವ್ರ ಮನೇಲಿ, ಹಸು, ಇದಕ್ಕೆಲ್ಲ ಹಸು ಕರುಗಳಿಗೆಲ್ಲ ಪೂಜೆ ಮಾಡುತ್ತೆ. ಅಂದರೆ ಈ ವರ್ಷಕ್ಕಿಂತ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಒಂದು ಲಾಭ ನಮ್ಮ ಮನೆಗೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಮತ್ತು ಈ ಸಂಕ್ರಾಂತಿ ಅಂತ ಬಂದಾಗ ನೋಡಿ, ವರ್ಷದ ಒಂದು ಮೊದಲನೇ ಹಬ್ಬ ಆಗಿರುತ್ತೆ. ಈ ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯನ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಜೊತೆಗೆ ಸೂರ್ಯನ ಜೊತೆಗೆ ಗ್ರಹಗಳ ಚಲನೆಗಳು ಕೂಡ ಆಗ್ತಾ ಇರುತ್ತೆ. ಸೊ ಆ ಗ್ರಹಗಳ ಚಲನೆಯಲ್ಲಿ ಕೆಲವೊಂದು ರಾಶಿಗಳಿಗೆ ತುಂಬ ಶುಭ ಫಲಗಳು, ಕೆಲವೊಂದು ರಾಶಿಗಳಿಗೆ ಅಶುಭ ಫಲಗಳು ಕೂಡ ಆಗುತ್ತೆ. ಆದರೆ ಯಾವುದೇ ಅಶುಭ ಫಲ ಆಗಿರಲಿ, ಶುಭ ಫಲ ಆಗಿರಲಿ, ನಮ್ಮಲ್ಲಿ ಪರಿಹಾರ ಅಂತ ನಾವೇನು ಕೊಡ್ತೀವಿ, ಆ ಪರಿಹಾರವಾಗಿ ನಾವು ಕೊಡ್ತಕ್ಕಂಥ ಯಾವುದೇ ಒಂದು ಸ್ಟೋನ್ ಆಗಿರ್ಬೋದು, ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಗೆ ಅದಕ್ಕೆ ಸಂಬಂಧಪಟ್ಟಂತಹ ನಾವು ಕೊಡುವಂಥ ಒಂದು ಸ್ಟೋನನ್ನು ಖಂಡಿತವಾಗ್ಲೂ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಮನೇಲಿ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವು ಎಂಥದ್ದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದರಿಂದ ನೀವು ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದರಿಂದ ನೀವು ಪಾರಾಗ್ತೀರ ಅಂತ ಹೇಳ್ಬೋದು. ಸೊ ಇದು ಮೊದಲಿಗೆ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆಗಳಿರುತ್ತೆ. ಸೊ ಹಾಗಾಗಿ ನೋಡೋಣ. ಇವಾಗ ನೀವೀಗಾಗಲೇ ಹೇಳ್ತಾ ಇದ್ರಿ ಒಂದಷ್ಟು ರಾಶಿಗೆ ರಾಜಯೋಗ ಬರುತ್ತೆ, ಶುಭ ಬರುತ್ತೆ ಅಂತ. ಆ ರಾಶಿಗಳು ಯಾವುವು ಅಂತ ತಿಳಿಸ್ತಾ ಹೋಗ್ಬೋದಾ? ನೋಡಿ, ಒಂದಷ್ಟು ರಾಶಿಗೆ ಅಂತಂದರೆ ಆಲ್ರೆಡಿ ಇವತ್ತು 13ನೇ ತಾರೀಕಾಗಿರುತ್ತೆ. ಇವತ್ತು 13 ಮತ್ತು 1ನೇ ತಿಂಗಳು 2026. ಈ 2026ರಲ್ಲಿ ಕೆಲವೊಂದು ರಾಶಿಗಳಿಗೆ ಇವತ್ತು ಶುಕ್ರನ ಒಂದು ಆಗಮನ. ಶುಕ್ರನ ಆಗಮನ ಅಂತಂದರೆ ಶುಕ್ರ ಬಂದು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇವತ್ತು ಮಾಡಿದ್ದಾನೆ ಆಲ್ರೆಡಿ. ಮತ್ತು ಈ ಒಂದು 3 ದಿನಗಳಲ್ಲಿ 13, 14, 15, 16 ಏನು ನಾವು ಮತ್ತೆ ಸೂರ್ಯನ ಒಂದು ಪ್ರವೇಶ ಆಗುತ್ತೆ, ಮತ್ತು ಕುಜನ ಒಂದು ಪ್ರವೇಶ ಆಗುತ್ತೆ, ಬುಧನ ಒಂದು ಪ್ರವೇಶ ಆಗುತ್ತೆ. ಎಲ್ಲ ಕಡೆ ಈ ಒಟ್ಟೊಟ್ಟಿಗೆ 5 ಗ್ರಹಗಳು ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ಇದರಲ್ಲಿ ಒಂದಷ್ಟು ರಾಶಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ, ಒಂದಷ್ಟು ರಾಶಿಗಳಿಗೆ ಸ್ವಲ್ಪ ಎಲ್ಲೋ ಒಂಚೂರು. ಯಾಕಂದರೆ ಈ ಹಬ್ಬದ ವಾತಾವರಣದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಬಯಸೋಣ. ಹಾಗಾಗಿ ಅದು ಏನೇ ಇದ್ದರೂ ಕೂಡ ಹೇಳೋದ್ನಲ್ಲ, ಪರಿಹಾರವಾಗಿ ಕೊಡೋದಕ್ಕೆ ನಾನಿದ್ದೀನಿ. ಎಂಥ ಕಷ್ಟದ ಸಮಯ ಆಗಿರ್ಬೋದು, ಎಂಥ ಇಕ್ಕಟ್ಟಿನ ಪರಿಸ್ಥಿತಿವರೆಗೂ ಕೂಡ ನಿಮ್ಮ ಒಂದು ಕಷ್ಟಕ್ಕೆ ಪರಿಹಾರವಾಗಿ ನಾನು ಕೊಡೋಂಥ ಒಂದು ಸ್ಟೋನನ್ನು ಯೂಸ್ ಮಾಡಿ ಖಂಡಿತ ನೀವು ತುಂಬ ಚೆನ್ನಾಗಾಗ್ತೀರ ಅಂತ ಹೇಳ್ಬೋದು. ಸೊ ಮೊದಲಿಗೆ ತುಂಬ ಚೆನ್ನಾಗಿರುವಂಥ ಒಂದು 4 ರಾಶಿಗಳಿದ್ದಾವೆ, ಅಂದರೆ ಯೋಗದ ಒಂದು ರಾಶಿಗಳು. ಅದರಲ್ಲಿ ವೃಷಭ ರಾಶಿ ಮೊದಲಿಗೆ ತುಂಬ ಯೋಗ, ತುಂಬ ಅದೃಷ್ಟವನ್ನು ತಂದುಕೊಡುವಂಥ ಒಂದು ರಾಶಿಯಾಗಿರುತ್ತೆ. ಅದರಲ್ಲೂ ನೋಡಿ, ರಾಶಿಯಾಧಿಪತಿ ಶುಕ್ರ ಅವ್ರಿಗೆ, ವೃಷಭ ರಾಶಿಯವರಿಗೆ 9ನೇ ಮನೆಯಿಂದ 10ನೇ ಮನೆಗೆ ಹೋಗ್ತಿರ್ತಾನೆ. 9 ಅಂದರೆ ಭಾಗ್ಯಸ್ಥಾನದಿಂದ 10ನೇ ಮನೆಗೆ ಶುಕ್ರ ಬರೋದು, 8ನೇ ಮನೆಯಿಂದ 9ನೇ ಮನೆಗೆ ಶುಕ್ರ ಟ್ರಾನ್ಸ್ಫರ್. ಅಂತಂದರೆ ರಾಶಿಯಾಧಿಪತಿ ಶುಕ್ರ ಒಳ್ಳೆ ಜಾಗಕ್ಕೆ ಬಂದಾಗ ಅವರ ಭಾಗ್ಯದ ಬಾಗಿಲು ತೆಗಿತು ಅಂತಲೇ ಅರ್ಥ. ಯಾಕಂದರೆ ತುಂಬ ಏನೇ ನಮಗಿರಲಿ, ನಮ್ಮ ಒಂದು ನೇಮು ಫೇಮ್ ಆಗಿರ್ಬೋದು, ಅಥವಾ ನಾವು ಒಂದು ಯಾವುದೋ ಒಂದು ಲೆವೆಲಲ್ಲಿ ಒಂದು ಸ್ಟೇಟಸಲ್ಲಿ ಇರ್ಬೋದು, ಆದರೆ ನಮ್ಮ ಒಳಗಿನ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಸಣ್ಣ ಪುಟ್ಟ ಅಲ್ಲ, ದೊಡ್ಡ ಕಷ್ಟಗಳನ್ನೇ ನಾವು ಎದುರಿಸ್ತಾ ಇರ್ತೀವಿ. ಆ ಥರ ಒಂದು ಇದರಲ್ಲಿ ಇಷ್ಟು ದಿನ ವೃಷಭ ರಾಶಿಯವರು ಇದ್ದರು. ಅದು ಏನೇ ಇದ್ದರು, ಅವರು ಎಂಥ ಜಾಗದಲ್ಲಿದ್ದರೂ ಕೂಡ, ಒಂದು VIP ಆಗಿರ್ಬೋದು, ಸೆಲೆಬ್ರಿಟಿ ಆಗಿರ್ಬೋದು, ಅಥವಾ ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅಥವಾ ಸಾಮಾನ್ಯ ಜನರಾಗಿರ್ಬೋದು, ಅವ್ರ ಕಷ್ಟನೇ ಅವ್ರ ಕಷ್ಟ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ, ಧನಸ್ಥಾನದಲ್ಲಿ ಗುರು ಇದ್ದಾರೆ. ಅದಲ್ಲ, ರಾಶಿಯಾಧಿಪತಿ ಎಲ್ಲಿದ್ದಾನೆ, ಶತ್ರುಸ್ಥಾನದಲ್ಲಿದ್ದಾನ, ಭಾಗ್ಯಸ್ಥಾನದಲ್ಲಿದ್ದಾನ, ಅದು ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ನಿಮಗೆ ಇವಾಗ ನಿಮ್ಮ ರಾಶಿಯಾಧಿಪತಿ ಶುಕ್ರ ನಿಮ್ಮ ಭಾಗ್ಯಸ್ಥಾನಕ್ಕೆ ಬರ್ತಿದ್ದಾನೆ, ಅಂದರೆ 9ನೇ ಮನೆಗೆ ಬರ್ತಿದ್ದಾನೆ. ಇದು ನಿಮಗೆ ಹೇಳೋಕ್ಕಾಗದೇ ಇರೋವಂಥ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಜಾಗದಲ್ಲಿ ಎಲ್ಲ ಯೋಗವನ್ನು ಕೊಡ್ತಾ ಹೋಗ್ತಾನೆ. ಶುಕ್ರ ಅಂದ್ರೇ ಗೊತ್ತು, ನೇಮು ಫೇಮು, ಹೆಣ್ಣು ಹೊಣ್ಣು ಮಣ್ಣು ಎಲ್ಲವೂ ಕೂಡ ಈ ಶುಕ್ರನಲ್ಲಿ ಅಡಗಿರುತ್ತೆ. ಸೊ ಹಾಗಾಗಿ ಆ ಶುಕ್ರನ ಒಂದು ಕೃಪೆಯಿಂದ ಖಂಡಿತ ಮೊದಲಿಗೆ ವೃಷಭ ರಾಶಿಯವ್ರಿಗೆ ಇವತ್ತಿಂದ ಸಿಕ್ಕಾಪಟ್ಟೆ ಯೋಗ ಅಂತ ಹೇಳ್ಬೋದು. ಜೊತೆಗೆ ನೋಡಿ, ನಿಮ್ಮ ರಾಶಿಯಲ್ಲಿ 2ನೇ ಮನೆಯಲ್ಲಿ ಗುರು ಇರ್ತಾನೆ.
ಗುರುವಿನ ದೃಷ್ಟಿ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಗುರು ಇರೋದ್ರಿಂದ ಖಂಡಿತ ಎಲ್ಲ ದುಡ್ಡು ಕಾಸು ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆದರೆ ಕುಟುಂಬದಲ್ಲೂ ಕೂಡ ಕೆಲವೊಂದು ಕಲಹಗಳಿರುತ್ತಲ್ಲ ಅವೆಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ. ಯಾಕಂದರೆ ಶುಕ್ರ ಟ್ರಾನ್ಸ್ಮಿಟ್ ಆದ ಇವ್ರಿಗೆ ಭಾಗ್ಯಸ್ಥಾನಕ್ಕೆ ಬಂದಾಗ ಅದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕುಟುಂಬ ಸ್ಥಾನವನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತಾನೆ. ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚೆಚ್ಚು ನಡೀತಾ ಹೋಗ್ತವೆ. ಜೊತೆಗೆ ಸೂರ್ಯ ಮತ್ತು 2ನೇ ಮನೆ ಅಧಿಪತಿ ಬುಧ, 2ನೇ ಮನೆ ಅಧಿಪತಿ ಮಿಥುನ ರಾಶಿಯ ಅಧಿಪತಿ ಬುಧ, ಮತ್ತು ಅದೇ ರೀತಿ ಕನ್ಯಾ ರಾಶಿಗೂ ಅವನೇ ಅಧಿಪತಿ ಆಗಿರ್ತಾನೆ. 5ನೇ ಮನೆ ಅಂದರೆ ಪಂಚಮಾಧಿಪತಿ ಬುಧ ನಿಮಗೆ ಅವನು ಕೂಡ ಭಾಗ್ಯಸ್ಥಾನಕ್ಕೆ ಬರ್ತಾನೆ, 9ನೇ ಮನೆಗೆ ಬರ್ತಾನೆ. ಇಲ್ಲಿ ಏನಪ್ಪ ಅಂತಂದರೆ ಪೂರ್ವ ಪುಣ್ಯ ಕೂಡ ನಿಮಗೆ ಕ್ಯಾರಿ ಆಗ್ತಾ ಹೋಗುತ್ತೆ. ಹಿಂದಿನ ಒಂದು ನಿಮ್ಮ ಹಳೆಯ ಆಸ್ತಿ, ಹಳೆ ಚಿರಾಸ್ತಿ ಅಥವಾ ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಎಷ್ಟೋ ದಿನ ನಿಮ್ಮ ಜೊತೆಗಿರಲ್ಲ, ಅವರು ಕೂಡ ಬಂದು ನಿಮಗೆ ಕನೆಕ್ಟ್ ಆಗುವಂಥದ್ದು. ಇಲ್ಲ ನಿಮ್ಮ ತಾತ ನಿಮ್ಮ ಮುತ್ತಾತನ ಆಸ್ತಿ ನಿಮಗೆ ಗೊತ್ತಿಲ್ದಿರ ಎಲ್ಲೋ ಇರೋದು, ಅದರಿಂದ ಎಲ್ಲೋ ಒಂಚೂರು ನಿಮಗೆ ಲಾಭ ಬರೋದು, ಯಾರೋ ಹುಡ್ಕೊಬಂದು ನಿಮ್ಮ ಜಾಗ ಇಲ್ಲಿದೆ ಅಂತ ಹೇಳೋದು, ಈ ಥರ ಒಂದು ಮಿರಾಕಲ್ ಘಟನೆಗಳೆಲ್ಲ ನಡೀತಾ ಹೋಗುತ್ತೆ ವೃಷಭ ರಾಶಿಯವ್ರಿಗೆ. ಪೂರ್ವ ಪುಣ್ಯ. ನಾವು ಮತ್ತೆ ವೃಷಭ ರಾಶಿ ಬಗ್ಗೆ ಮಾತಾಡ್ತಾ ಹೋಗೋಣ.